ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡ್ರಿ ಇವತ್ತು ಮುಂಜಾನೆ ವ್ಲಾಗ್ ಶುರು ಮಾಡೀನಿ. ಟೈಮ್ ನೋಡ್ರಿ 6 ಆಗೈತಿ. ಎದ್ದೀನಿ ಈಗ. ಇವತ್ತು ಕೆಲಸ ಭಾಳ ಅದಾವ್ರಿ. ಒಂದು ಹೊರಗೆ ಹೋಗ್ಬೇಕ್ರಿ. ಇವತ್ತು ನನ್ನ ಮಗನ ಸ್ಕೂಲ್ ಅಡ್ಮಿಷನ್ ಮಾಡ್ಬೇಕ್ರಿ ಇವತ್ತು. ಮತ್ತು ಸಣ್ಣ ಮಗಂದು ವ್ಯಾಕ್ಸಿನ್ ಅದ ರೀ, ವ್ಯಾಕ್ಸಿನ್ ಹಾಕ್ಸ್ಬೇಕು. ಬರ್ರಿ ಇವತ್ತಿನ ದಿನ ಏನೇನು ಆಗ್ತೈತೆ ನೋಡ್ಕೊಂಡು ಬರೋನು. ಜಳಕ ಮಾಡಿ ಆಮೇಲೆ ಸಿಗ್ತೀನಿ. ಬ್ಯಾಳಿ ಕುದಿಯಕ್ಕೆ ಹಾಕ್ತೀನಿ ರೀ. ನಾ ಜಳಕ ಮಾಡಿ ಬರೋ ತನಕ ಬ್ಯಾಳಿ ಕುದ್ಕೊಂತ ಕೊಡ್ತಾವೆ. ಬಂದಮೇಲೆ ಸಾಂಬಾರು ಮಾಡೋದೈತಿ, ಆಮೇಲೆ ಊಟಕ್ಕೆ ನಾಷ್ಟ ಮಾಡೋದೈತಿ. ನೋಡಿರಿ ಮುಂಜಾನೆ ಆಗೈತಿ. ಹಕ್ಕಿಗಳದ್ದು ಆವಾಜ್ ಕೇಳ್ತಿರ್ಬೇಕು ನಿಮಗೆ, ಚಿಲಿಪಿಲಿ ಚಿಲಿಪಿಲಿ ಅಂತೇಳಿ. ಮುಂಜಾನೆ ಎಷ್ಟು ಚಂದ ಅನಿಸ್ತದಲ್ರಿ ಹೊರಗಿನ ವ್ಯೂ. ನಾನಂತೂ ಎದ್ದೇಳನೇ ಮೊದಲು ಬಂದು ಬಾಗಿಲು ತೆರೆದು ಈಗ ನಿಂದಿರ್ತೀನಿ ನೋಡ್ರಿ ಬಾಲ್ಕನಿದಾಗ. ಸ್ವಲ್ಪ ಇದು ಬಾಲ್ಕನಿಂದ ಕಾಣಿಸ್ತದ್ರಿ. ಇದು ನಮಗಿದು ವ್ಯೂ ಚಲೋ ಅನಿಸ್ತದ್ರಿ ಹಕ್ಕಿಗಳದ್ದು ಆವಾಜೆಲ್ಲ. ಈಗ ಶೇಂಗಾ ಫ್ರೈ ಮಾಡತ್ತೀನಿ ರೀ. ಸ್ವಲ್ಪ ಚಟ್ನಿ ಮಾಡೋದದ ರೀ. ದೋಸೆ ಮಾಡ್ಬೇಕ್ರಿ ನಾಷ್ಟಕ್ಕಂತೇಳಿ ಚಟ್ನಿ ಮಾಡತ್ತೀನಿ ನೋಡ್ರಿ. ಶೇಂಗಾದ ಚಟ್ನಿ ಏನಿಲ್ಲರಿ, ಒಂದು ಸ್ವಲ್ಪ ಶೇಂಗಾದ ಕಾಳು, ಅದಕ್ಕೊಂದಿಷ್ಟು ಪುಟಾಣಿ ಹಾಕೀನಿ ರೀ, ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿ. ಮಿಕ್ಸಿಗೆ ಹಾಕೋದ್ರಿ, ಚಟ್ನಿ ರೆಡಿ ಆಗ್ಬಿಡ್ತದೆ. ಈಗ ಜಳಕ ಅದೆಲ್ಲ ಆಗ್ಯದ್ರಿ. ನಾ ರಂಗೋಲಿ ಹಾಕ್ಬೇಕ್ರಿ ಹೊರಗೆ. ದೇವ್ರ ಪೂಜೆ ಮಾಡಬೇಕು. ಸ್ವಲ್ಪ ಚಹಾ ಕುಡಿಬೇಕ್ರಿ. ಚಹಾ ಕುಡ್ಲಂದ್ರೆ ನಡೆಂಗೇ ಇಲ್ಲ ನನಗಂತ್ರ. ನೋಡಿರಿ ಹೊರಗಿಂದಿದು ರಂಗೋಲಿ ಹಾಕತ್ತೀನಿ ರೀ. ಇನ್ನು ಸಿಂಪಲಾಗಿ ಹಾಕೀನಿ ರೀ. ಸ್ವಲ್ಪ ಮುಂಜಾನೆ ಅವಸರದ ಅಂತೇಳಿ. ಇನ್ನು ನಮ್ಮ ಮನೆಯವ್ರಿಗೆಲ್ಲ ದೋಸೆ ಹಾಕಿ ಕೊಟ್ಟೆ ರೀ. ನಾಷ್ಟ ಮಾಡಕತ್ತಾರೆ ಅವರು. ಅವ್ರ ಜೊತೆ ನನ್ನ ಮಕ್ಕಳನ್ನೂ ಸೇರ್ಕೊಂಡ್ಬಿಡ್ತಾರೆ. ಮುಂಜಾನೆ ನಾಷ್ಟ ಮುಗಿಸ್ಕೊಂಡ್ಬಿಡ್ತಾರೆ ನೋಡ್ರಿ ಅವರು. ಅವ್ರ ಪಪ್ಪನ ಜೊತೆನೇ ತಿನ್ಕೋತಾರೆ ಮುಂಜಾನೆ. ಅವ್ರ ಪಪ್ಪಾಗೂ ತಿನ್ನೋಕ್ಕೆ ಬಿಡಂಗಿಲ್ಲ ರೀ ಅವರು. ಕೈಯಾಗ ಪ್ಲೇಟ್ ಇಟ್ಕೊಂಡ ತಕ್ಷಣ ಹಾಗೆ ಹೋಗ್ಬಿಡ್ತಾರೆ ಅವ್ರ ಹಿಂದೆ. ಇನ್ನು ನಾನು ಒಂದು 2 ದೋಸೆ ಹಾಕ್ಕೊಂಡು ನಾನು ನಾಷ್ಟ ಮುಗಿಸ್ಕೊಂಡಿನಿ ರೀ. ನಾಷ್ಟ ಆಯ್ತು ರೀ. ಆಮೇಲೆ ಬಟ್ಟೆ ಗಿಟ್ಟಿ ಎಲ್ಲ ಒಗ್ದು ಹಾಕಿನಿ ರೀ. ಹೆಣ್ಮಕ್ಳಿಗೆ ಭಾಳ ಕೆಲಸ ಇರ್ತಾವ್ರು. ಹೊರಗೆ ಹೋಗ್ಬೇಕಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕ್ರಿ. ಇಲ್ಲಾಂದ್ರೆ ಹೊರಗೆ ಹೋದಾಗ ಬರೀ ಅದೇ ನೆನಪಿರ್ತೈತಿ. ನಾ ಬಟ್ಟೆ ಇಟ್ಟೀನಿ, ಬಾಂಡೆ ಇಟ್ಟೀನಿ ಅಂತೇಳಿ. ಬಟ್ಟೆ ಎಲ್ಲ ಹೋಗಿದೆ ರೀ. ಎಲ್ಲ ಸ್ವಚ್ಛಾಗಿ ತೊಳೆದು ಹಾಕಿಬಿಟ್ಟೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಹೊಂಟೀವಿ ನೋಡಿರಿ. ರೆಡಿ ಆಗೀವಿ ನೋಡಿರಿ. ನನ್ನ ಮಕ್ಕಳು ಬಾಯ್ ಮಾಡ್ಲತ್ತಿರ್ತಾರೆ. ಈಗ ಮೊದಲ ಸ್ಕೂಲಿಗೆ ಹೋಗ್ಬೇಕ್ರಿ. UKG ಅದಾನ್ರಿ ಈಗ. ಇಷ್ಟೊತ್ತಿಗೆ ಅಡ್ಮಿಷನ್ ಮಾಡೋದಿತ್ತು ರೀ. ನಮ್ಮದು ಸ್ವಲ್ಪ ಲೇಟ್ ಐತ್ರಿ ಈ ವರ್ಷ. ಜಲ್ದಿ ಮಾಡೋಕ್ಕಾಗಿಲ್ಲ ನೋಡ್ರಿ. ಇಲ್ಲಿ ಈಗೇ ಶುರು ಆಗ್ಯಾವ್ರಿ ಮಹಾರಾಷ್ಟ್ರದಾಗ ಸ್ಕೂಲ್ ಭೀ. ನೋಡಿರಿ ಸ್ಕೂಲಿಗೆ ಬಂದೀವಿ, ಕುಂತೀವ್ರಿ. ಅಡ್ಮಿಷನ್ ಮಾಡ್ಕೊಳಕತ್ತಿದ್ರು ಅವ್ರ ಟೀಚರು. ಹೋದ ವರ್ಷ ಬೇರೆ ಸ್ಕೂಲಾಗ ಹಾಕಿದ್ದೇವ್ರಿ. ಈ ವರ್ಷ ಅವ್ನ ಜೊತೆ ಯಾರೂ ಇಲ್ಲ ಅಂತೇಳಿ. ಮೊದಲು ಅವ್ರ ಫ್ರೆಂಡ್ ಮಗಳು ಇತ್ತು ರೀ, 2 ಜೊತೆಯಾಗಿ ಹೋಗ್ತಿದ್ವು. ಈ ವರ್ಷ ಒಬ್ಬನೇ ಆಗ್ಯಾನ್ರಿ, ಯಾರೂ ಇಲ್ಲ ಅವ್ನ ಜೊತೆ. ಅದಕ್ಕೆ ಬೇರೆ ಸ್ಕೂಲ್ಗೆ ಹಾಕಿವ್ರಿ. ಇನ್ನು ವ್ಯಾಕ್ಸಿನ್ ಒಂದಿತ್ತಲ್ರಿ ನಮ್ಮದು ವಿಜಯ್ದು. ವ್ಯಾಕ್ಸಿನ್ ಹಾಕಕ್ಕೆ ಬಂದೀವ್ರಿ. ನಮ್ಮ ವಿಜಯ್ಗೆ ಕುಂತಾನ್ರಿ. ನನಗಂತ್ರ ಅಳ್ತಾನೇನೋ ಅನ್ಸಕತ್ತಿತ್ತು. ಆದರೂ ಭಾಳ ಗಟ್ಟಿ ಅನ್ರಿ ಅವ. ಅವರೇ ಹಿಡಿದ್ರಿ. ನಾ ಅಂತರ ದೂರ ನಿಂತಿದ್ದೆ ನೋಡ್ರಿ. ವ್ಯಾಕ್ಸಿನ್ ಹಾಕಕತ್ತಾರ. ಒಟ್ಟು 2 ಇಂಜೆಕ್ಷನ್ ಹಳ್ಳಿ ಇಲ್ರಿ. ಅವ ಭಾಳ ಗಟ್ಟದ. ಸ್ವಲ್ಪ ಹೊತ್ತು ಆಮೇಲೆ ಗಪ್ಪ ಆಗ್ಬಿಟ್ಟನ್ರಿ ಅವ. ಇನ್ನು ಬಟ್ಟೆ ಸ್ವಲ್ಪ ಡೈಲಿ ಯೂಸ್ಗೆ ಅಂತೇಳಿ ಬಟ್ಟೆ ತೊಗೊಳೋದಿತ್ತು ರೀ. ಹಾಗಾಗಿ ಬಟ್ಟೆ ಅಂಗಡಿಗೆ ಹೋಗಿದ್ವಿ. ಹೋದ ಅಂಗಡಿದಾಗ ಬಟ್ಟೆ ಸಿಗ್ಲಿಲ್ಲ ರೀ. ಹಾಗಾಗಿ ಆ ಅಂಗಡಿ ಬಿಟ್ಟು ಮತ್ತು ಬೇರೆ ಅಂಗಡಿಗೆ ಹೋದೇವ್ರಿ. ಭಾಳ ಬಿಸ್ಲಾಗ ತಿರುಗಿ ಭಾಳ ಸುಸ್ತಾಗಿತ್ತು ರೀ. ಎಲ್ಲರಿಗೂ ಹಸಿವು ಆಗಿತ್ತು ರೀ. ಅದಕ್ಕೆ ಕೂತು ಕಬ್ಬಿನ ಹಾಲು ಕುಡ್ದೇವ್ರಿ. ಈ ವರ್ಷ ನೋಡ್ರಿ ಎಷ್ಟು ಬಿಸಿಲದ. ಎಷ್ಟೊತ್ತಿಗಾಗಲೇ ಇಲ್ಲಿ ಮಳೆ ಶುರು ಆಗಿರ್ತಿತ್ತು ರೀ. ಹೊರಗೆ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ, ಬಟ್ಟೆ ಒಣಗೋಕ್ಕೂ ಬಿಡ್ತಿರ್ಲಿಲ್ಲ. ಈ ವರ್ಷ ಮಳೆ ಶುರು ಆಗಿಲ್ಲ ನೋಡ್ರಿ. ಪಾಪ ಏನು ಮಾಡೋದು. ಹಳ್ಳಿದಾಗೆಲ್ಲ ರೈತರದ್ದು ಭಾಳ ಹೈರಾಣ ಅದ ರೀ. ಅದು ಚಲೋ ಆದಷ್ಟು ಬೇಗ ಮಳೆ ಬಂದ್ರೆ ಭಾಳ ಚಲೋ ಆಗ್ತದ್ರಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ರಿ. ಬಟ್ಟೆ ತೊಗೊಳೋದಿತ್ತಲ್ರಿ, ಬೇರೆ ಅಂಗಡಿಗೆ ಹೋಗಿ ಹಾಗೆ ಬಟ್ಟೆ ತೊಗೊಂಡು ಬಂದೇವ್ರಿ. ಹಿಂಗೆ ಅದಾವ್ರಿ ಬಟ್ಟೆ. ಚಲೋ ಅದಾವ್ರಿ ಕ್ವಾಲಿಟಿ ಮಾತ್ರ. ಒಂದೊಂದಕ್ಕೂ 400 ಏನೋ ತೊಗೊಂಡ್ರಿ. ಜಾಸ್ತಿ ಅನಿಸ್ತು. ಆದ್ರೆ ಚಲೋ ಅವ್ರಿ. ಒಳಗೆ ಲೈನಿಂಗ್ನು ಅದಾವ್ರಿ. ಹಾಗಾಗಿ ಬಟ್ಟೆ ಚಲೋ ಅನಿಸಿದ್ವು ರೀ ನನಗೆ. ತೊಗೊಂಡು ಬಂದಿರಿ. 1-4 ಟಾಪು, 1-2 ಪ್ಯಾಂಟ್ ತೊಗೊಳೋದಿತ್ತು ರೀ. ತೊಗೊಂಡು ಬಂದಿರಿ. ಸ್ವಲ್ಪ ಲೂಸ್ ಅದಾವ್ರಿ. ಫಿಟ್ಟಿಂಗ್ ಮಾಡ್ಕೋಬೇಕು. ಫಿಟ್ಟಿಂಗ್ ಅಂತೂ ನಾನೇ ಮಾಡ್ಕೊತೀನಿ ರೀ. ಬ್ಲೌಸ್ ಅದೆಲ್ಲ ಹೊಲ್ಕೊತೀನಿ ರೀ. ನಂದು ಏನೋ ಹೊಲಿಗೆ ಕೆಲಸ ಏನೇನಿದ್ರು ಅದನ್ನೆಲ್ಲ ನಾನೇ ಮಾಡ್ಕೊಂಬಿಡ್ತೀನಿ ರೀ. ಎಲ್ಲ ಹೆಣ್ಮಕ್ಳು ಹೊಲಿಗೆ ಮಾತ್ರ ಕಲಿಲೇಬೇಕು ನೋಡಿರಿ. ಭಾಳ ಹೆಲ್ಪ್ ಆಗ್ತದೆ ಅದು. ಹೊರಗೆ ಹೋಗಿ ಹೊಲ್ಸ್ಕೊಂಬರಕ್ಕೆ ಭಾಳ ಕಷ್ಟ ರೀ. ಮತ್ತು ರೊಕ್ಕನೂ ಭಾಳ ಅದ ರೀ. ಇಲ್ಲಿ ಸಿಟಿದಾಗಿರೋರ್ಗಂತೂ ಒಂದೊಂದು ಬ್ಲೌಸಿಗೆ ಏನಿಲ್ಲ ಅಂದ್ರೆ 600-700 ರೂಪಾಯಿ ತೊಗೋತಾರೆ ರೀ. ಹಾಗಾಗಿ ನಮ್ದು ಏನಾಯ್ತು ನಾವು ಹೊಲ್ಕೊಳ್ಳೋಷ್ಟರೇ ಕಲಿಯಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಹೊಲಿಗೆ ಕಲೀರಿ. ಭಾಳ ಹೆಲ್ಪ್ ಆಗ್ತದೆ. ಬೇರೆಯವ್ರು ಹೊಲಿಯೋ ಅಗತ್ಯ ಇಲ್ಲ ಅಂದ್ರೆ ನಮ್ಮದು ನಾವು ಹೊಲ್ಕೊಳಕ್ಕಂತೂ ಭಾಳ ಅಗತ್ಯ ಅದು. ನಂಗಂತೂ ಹೊಲಿಗೆ ಕಲ್ತಿದ್ದು ಭಾಳ ಹೆಲ್ಪ್ ಆಗ್ಯದ್ರಿ. ಆಯ್ತು ರೀ. ಇನ್ನು ವಿಡಿಯೋ ಮುಗಿಸೋ ಸಮಯ ಬಂತು ರೀ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಟ್ಟು ಹೋಗ್ರಿ. ನಾವು ಹೊಸಬ್ರಾಗಿರೋದ್ರಿಂದ ನಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ಹೋಗಂಗಿಲ್ಲ ರೀ, ತಲುಪಂಗಿಲ್ಲ ರೀ. ಲೈಕ್ ಕೊಡೋದ್ರಿಂದ ಜಾಸ್ತಿ ಜನಕ್ಕೆ ತಲುಪ್ಲಕ್ಕೆ ಹೆಲ್ಪ್ ಆಗ್ತದೆ ರೀ. ಅದಕ್ಕೆ ಲೈಕ್ ಕೊಡೋಂತ ಕೇಳ್ತಿರ್ತೀನಿ ರೀ. ದಯವಿಟ್ಟು ಲೈಕ್ ಕೊಟ್ಟು ಹೋಗ್ರಿ. ಮತ್ತು ಯಾರೋ ಹೊಸಬ್ರು ಚಾನಲ್ ನೋಡ್ತಿದ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ತಿನ್ರಿ ಮುಂದಿನ ವಿಡಿಯೋದಾಗ. ಸರಳ ಜೀವನ, ಸುಖಿ ಜೀವನ, ಎಲ್ಲರ ದಿನ ಸಂತೋಷವಾಗಿರಲಿ ಎಲ್ಲರಿಗೂ. ಬಾಯ್.